ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಧನೂರು ಜನರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತೊಂದು ಶುಭ ಸುದ್ದಿಯನ್ನು ನೀಡಿದೆ. ಅದೇನಪ್ಪ ಅಂದರೆ, ಸಿಂಧನೂರು ನಗರದ ಬಸ್ ನಿಲ್ದಾಣದಿಂದ ಇತ್ತೀಚೆಗೆ ಅಂದರೆ ಮಾರ್ಚ್ 15ರಂದು ಉದ್ಘಾಟನೆಗೊಂಡ ನೂತನ ಸಿಂಧನೂರು ರೈಲ್ವೆ ಸ್ಟೇಷನ್ಗೆ ಬಸ್ ಸಂಚಾರವನ್ನು ಶುರು ಮಾಡಲು ಸಾರಿಗೆ ಸಂಸ್ಥೆಯವರು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಸಮಯಕ್ಕೆ ಬಸ್ಗಳು ಇರಲಿವೆ, ಒಟ್ಟು ಎಷ್ಟು ಬಸ್ಗಳನ್ನು ಬಿಟ್ಟಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ತಪ್ಪದೇ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೇವಲ 8% ವೀಕ್ಷಕರು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಮ್ಮ ಚಾನಲ್ ಬೆಳೆಯಲು ಸಹ ಸಹಾಯ ಮಾಡಿದಾಗುತ್ತೆ. ನಮಗೂ ಇದೇ ತರಹದ ಯೂಸ್ಫುಲ್ ಮಾಹಿತಿಗಳನ್ನು ನೀಡಲು ಮೋಟಿವೇಶನ್ ಸಿಗುತ್ತೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸಿಂಧನೂರು ಬಸ್ ಸ್ಟ್ಯಾಂಡಿಂದ ರೈಲ್ವೆ ನಿಲ್ದಾಣ ತುಂಬ ದೂರ, ಅಂದರೆ 3.2 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಉದ್ಘಾಟನೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೋಗಿದ್ದ ವಿಡಿಯೋದಲ್ಲೂ ನಿಮಗೆ ತಿಳಿಸಿದ್ದೆ. ನಮ್ಮ ಸುಂದರವಾದ ಸಿಂಧನೂರು ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ರಿವ್ಯೂ ವಿಡಿಯೋ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ ನೋಡ್ಬೋದು. ನನಗೆ ರೈಲ್ವೆ ಸ್ಟೇಷನ್ ತುಂಬ ಇಷ್ಟ ಆಯಿತು. ಸೊ ನಮಗೆ ಬಂದಿರೋ ನ್ಯೂಸ್ ಪ್ರಕಾರ ಒಟ್ಟು 3 ಬಸ್ಗಳು ಇರುತ್ತೆ. ಸಿಂಧನೂರು ಬಸ್ ಸ್ಟ್ಯಾಂಡ್ನಿಂದ ರೈಲ್ವೆ ಸ್ಟೇಷನ್ಗೆ 3 ಬಸ್ಗಳನ್ನು ಬಿಟ್ಟಿದ್ದಾರೆ. ಆ ಬಸ್ಗಳ ಸಮಯ ಬಂದು ಹೀಗಿರುತ್ತೆ. ಒಂದು ಬಸ್ಸು ಬೆಳಗ್ಗೆ 11 ಗಂಟೆಗೆ ಇರುತ್ತೆ. ಯಾರೆಲ್ಲ ಪ್ರಯಾಣಿಕರು ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸಲ್ಲಿ ಬರ್ತಾ ಇದ್ದಾರೋ ಅವರಿಗೆ ಅನುಕೂಲವಾಗಲಿ ಅಂತ ಬಿಟ್ಟಿದ್ದಾರೆ. ಆ ಟ್ರೈನ್ನ ಅರೈವಲ್ಲು ಸಿಂಧನೂರಿಗೆ 11 ಗಂಟೆ 20 ನಿಮಿಷಕ್ಕಿದೆ. ಆ ಟ್ರೈನಲ್ಲಿ ಬರೋರಿಗೆ ಬಸ್ಸಿನ ಅನುಕೂಲವನ್ನು ನೀಡಿದ್ದಾರೆ. ಎರಡನೇ ಬಸ್ ಬಂದು ಮಧ್ಯಾಹ್ನ 2 ಗಂಟೆಗೆ ಇರುತ್ತೆ. ಯಾರೆಲ್ಲ ಹುಬ್ಳಿ ಕಡೆಗೆ ತೆರಳುವವರಿದ್ದೀರಿ ಅವರಿಗೆ ಅನುಕೂಲವಾಗಲಿದೆ. ಯಾಕೆಂದರೆ 2 ಗಂಟೆಗೆ ಸಿಂಧನೂರು ಹುಬ್ಳಿ ಎಕ್ಸ್ಪ್ರೆಸ್ಸು ಹುಬ್ಳಿ ಕಡೆಗೆ ರಿಟರ್ನ್ ಹೋಗೋದ್ರಿಂದ ಆ ಟ್ರೈನಲ್ಲಿ ಪ್ರಯಾಣ ಮಾಡುವವರೆಗೂ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೂರನೇ ಬಸ್ ಬಂದು ನಿಮಗೆ ಸಂಜೆ 5 ಗಂಟೆಗೆ ಇರುತ್ತೆ. ಸಂಜೆ 5 ಗಂಟೆಗೆ ಸಿಂಧನೂರು ಯಶವಂತಪುರ ಎಕ್ಸ್ಪ್ರೆಸ್ಸು ಸಿಂಧನೂರಿನಿಂದ ಡಿಪಾರ್ಚರ್ ಆಗೋದ್ರಿಂದ ಬೇರೆ ಬೇರೆ ಊರುಗಳಿಂದ ಬರೋರಿಗೆ ಅನುಕೂಲವಾಗಲಿ ಅಂತ ಸಂಜೆ 5 ಗಂಟೆಗೆ ಒಂದು ಬಸ್ಸನ್ನು ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಲಿಂಗಸೂರಿಂದ ಈ ಮುಂಚೆ ಬೆಂಗಳೂರಿಗೆ ಇದೇ ಟ್ರೈನಲ್ಲೇ ಕಾರಟಗಿಯಿಂದ ತಿರುಗಾಡ್ತಾ ಇದ್ವಿ. ಬಟ್ ಕಾರಟಗಿ ರೈಲ್ವೆ ಸ್ಟೇಷನ್ಗೆ ಬಸ್ ವ್ಯವಸ್ಥೆನೇ ಮಾಡಿಲ್ಲ, ಬರೀ ಖಾಸಗಿ ವಾಹನಗಳಲ್ಲಿ ಮಾತ್ರ ತಿರುಗಾಡಬೇಕಿತ್ತು. ಈಗ ಸಿಂಧನೂರಿಗಾದರೂ ಈ ವ್ಯವಸ್ಥೆ ಮಾಡಿರೋದು ನನಗೆ ತುಂಬ ಖುಷಿಯಾಯಿತು. ಗಂಗಾವತಿ ರೈಲ್ವೆ ಸ್ಟೇಷನಲ್ಲೂ ಈ ವ್ಯವಸ್ಥೆ ಇದೆ. ನಾನು ಈ ರೂಟಲ್ಲಿ ತುಂಬ ಸರಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ದೀನಿ. ಕಾರಟಗಿಗೆ ಮಾತ್ರ ಯಾಕೆ ಈ ವ್ಯವಸ್ಥೆನ ಕೊಟ್ಟಿಲ್ಲ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿನ ಜನರ ಪರವಾಗಿ ಇದಕ್ಕೆ ಸಂಬಂಧಪಟ್ಟ ಸಾರಿಗೆ ವ್ಯವಸ್ಥಾಪಕರಿಗೆ ಈ ವಿಡಿಯೋ ಮೂಲಕ ಕಾರಟಗಿಯವರಿಗೂ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡಲಿ ಅಂತ ಮನವಿಯನ್ನು ಮಾಡ್ಕೋತೀವಿ. ಹಾಗೆ ಕೊನೆಯದಾಗಿ ಮಾರ್ಚ್ 2024 ಇದೇ ತಿಂಗಳಲ್ಲಿ ಉದ್ಘಾಟನೆಯಾಗಬೇಕಿದ್ದ ಗದಗವಾಡಿ ಮಾರ್ಗದಲ್ಲಿ ಬರುವ ಕುಷ್ಟಗಿ ರೈಲ್ವೆ ಸ್ಟೇಷನ್ ಮತ್ತು ಬಾಗಲಕೋಟೆ ಕುಡಚಿ ಹೊಸ ಮಾರ್ಗದಲ್ಲಿ ಬರುವ ಲೋಕಾಪುರ ರೈಲ್ವೆ ಸ್ಟೇಷನ್ನ ಬಗ್ಗೆ ಮಾಹಿತಿ ನೀಡಿ ಅಂತ ತುಂಬ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ನಮಗೂ ಸರಿಯಾದ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ನೋಡೋಣ, ಮುಂಬರೋ ದಿನಗಳಲ್ಲಿ ಮಾಹಿತಿ ಸಿಕ್ಕ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀವಿ. ನಿಮಗೆ ಈ ಹೊಸ ಮಾರ್ಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮೆಸೇಜ್ ಮಾಡ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಏನೇ ಡೌಟ್ಸ್ಗಳಿದ್ರೂ ಮೆಸೇಜ್ ಮಾಡಿ ಕೇಳ್ಬೋದು. ನಾವು ಅಲ್ಲಿನೂ ಆ್ಯಕ್ಟಿವ್ ಆಗಿರೋದ್ರಿಂದ ನಿಮಗೆ ಫಾಸ್ಟಾಗಿ ರಿಪ್ಲೈ ಮಾಡ್ತೀವಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಬೇಗ ಫಾಲೋ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.